ನಮಸ್ಕಾರ. ಹಂಗೆ ಈಗ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕಿಂಗ್ ಒಂದದು ಇದು ಸಾಧಾರಣ 300 ಎಕರೆ ಜಾಗಲಿದ್ದಾಡ. ಹಾಗೆ ಇಲ್ಲಿ ಎಂತೆಲ್ಲ ಇದ್ದೋಳಿ ನೋಡುವ ಹಾಳಿ ಒಂದರಿ ನೋಡಿಂದ ಆದಿತ್ಯವಾರ ಆದ ಕಾರಣ ಕಂಡಬಟ್ಟೆ ಜನ ಇದ್ದವ ಆತ. ಆದಿತ್ಯವಾರ ಇಲ್ಲಿಗೆ ಬಂದರೆ ಕಷ್ಟ. ಇಲ್ಲಿ ಕಾಂಬದಕ್ಕೆ ಇದಕ್ಕೆ ಹೆಸರು ಬ್ರೇಕ್ ಡ್ಯಾನ್ಸ್ ಕಾರೋಳಿ. ಇದರಲ್ಲಿ ಕೂದೋಂಡು ತಿರುಗಿಯೋಂಡಿಪ್ಪದು. ಇದು ಮಕ್ಕಳು ದೊಡ್ಡ ಹೋಗ್ತದೆ, ಇಬ್ಬರಿಂಗುದೇ ಆಗುತ್ತೆ. ಹಾಗೆ ಆಟ ಆಡಲು ಸುಮಾರು ಅವಕಾಶ ಇದ್ದಿಲ್ಲಿ. ಮಕ್ಕಳಿಗೆ ಸಪ್ರೇಟ್ ಪಾರ್ಕ್ ಇದ್ದಿದೆ ನೋಡಿ. ಇಲ್ಲಿ ಮಕ್ಕಳೆಲ್ಲ ಖುಷಿಯಲ್ಲಿ ಆಡ್ತಾ ಇದ್ದವು. ಮತ್ತು ಇಲ್ಲಿ ಬೋಟಿಂಗ್ದು ಇದ್ದು, ಬೋಟಿಂಗಿಗೆ ನಾವು ಸಪ್ರೇಟ್ ಟಿಕೆಟ್ ತೆಗೋದು. ಎಂಟ್ರಿ ಫೀ ಅಲ್ಲದೆ ಬೋಟಿಂಗಿಗೆ ಮತ್ತು ಟಾಯ್ ಟ್ರೈನಿಂಗ್ ಎಲ್ಲ ಸಪ್ರೇಟಾಗಿ ಟಿಕೆಟ್ ತೆಗೋದು. ಇಲ್ಲಿ ಪಾರ್ಕಿನ ಹತ್ತಿರ ಸುಮಾರು ನೋಡುವಂಥ ಜಾಗ ಇದ್ದು ನೋಡಿದ ನಿಂಗೆ ಅಲ್ಲಿ ದೂರಲ್ಲಿ ಕಾಣ್ತಲ್ಲ UB ಹೇಳಿ ಬರಕೊಂಡು, ಅದು UB ಸಿಟಿ ಮಾಲ್ ಒಳಿ ಎತ್ತರದ ಒಂದು ಶಾಪಿಂಗ್ ಮಾಲ್ ಅದು. ಮತ್ತು ಇತ್ಲಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದು, ಇಂದು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್, ಹಾಗೆ ಕಂಡಬಟ್ಟೆ ರಶ್ ಸಿಕ್ಕಲ್ಲಿ. ಈ ಪಾರ್ಕಿಂಗ್ಗೆ ಮೊದಲಿತ್ತಿದ್ದ ಹೆಸರು ಚಾಮರಾಜೇಂದ್ರ ಉದ್ಯಾನವನ ಹಳ್ಳಿ. ಇಲ್ಲಿಯ ಸಸ್ಯ ಸಂಪತ್ತು ನೋಡಿದರೆ ನಮಗೆ ಆಶ್ಚರ್ಯಕ್ಕೂ. ಇಲ್ಲಿ 86 ಜಾತಿಯ 7000ರಿಂದಲೂ ಅಧಿಕ ಸಂಖ್ಯೆಯ ಗಿಡ ಮರ ಬಳ್ಳಿಗ ಹೂವುಗಳಿದ್ದು, ಇಲ್ಲಿಗೆ ಲಾಲ್ ಬಾಗಿಂಗೆಲ್ಲ ಬಂದರೆ ನಮಗೆ ಚೂರು ನೇಚರೆಲ್ಲ ಎಕ್ಸ್ಪ್ಲೋರ್ ಮಾಡಿದಂಗೆ ಆಯಿತು. ರಿಲ್ಯಾಕ್ಸ್ ಆಗಿ ರಜೋ ತಿಪ್ಪಲಕ್ಕು. ಬೆಂಗಳೂರಿಗೆ ಗಾರ್ಡನ್ ಸಿಟಿ ಹೇಳಿ ಹೆಸರು ಬಪ್ಪಲ ಕಾರಣವೇ ಹಿಂಗಿಪ್ಪ ಒಳ್ಳೊಳ್ಳೆಯ ಪಾರ್ಕ್ಗೆ ಇಪ್ಪ ಕಾರ್ನಾಡ. ಹಾಗೆ ಕಬ್ಬನ್ ಪಾರ್ಕು ಒಂದು ಮೇನ್ ಟೂರಿಸ್ಟ್ ಪ್ಲೇಸ್ ಬೆಂಗಳೂರಲ್ಲಿ. ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ ಇಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದೆವು. ಗಲೀಜಿಲ್ಲೆ ನೋಡಿ, ಎಷ್ಟು ಲಾಯ್ಕ ಕ್ಲೀನ್ ಇದ್ದು ಜಾಗಗಳೆಲ್ಲ. ನೋಡಿ ನಿಮಗೆ ಅಲ್ಲಿ ದೂರಲ್ಲಿ ಕಾಂಬದು, ಅದು ಹೈಕೋರ್ಟು, ಕರ್ನಾಟಕದ ಹೈಕೋರ್ಟು. ಹಾಗೆ ಇದರ ಇನ್ನೊಂದು ಸೈಡಲ್ಲಿ ವಿಧಾನಸೌಧ ಕಾಣ್ತು. ಹೈಕೋರ್ಟಿನ ಆಚೆ ಸೈಡಲ್ಲಿ ವಿಧಾನಸೌಧ ಇಪ್ಪದು. ಈ ಕಬ್ಬನ್ ಪಾರ್ಕ್ 1864ರಲ್ಲಿ ಸ್ಥಾಪನೆ ಆದದಡ. ಹಾಗೆ ಇದರ ರಚನೆ ಮಾಡಿದವು ಮೈಸೂರಿನ ಕಮಿಷನರ್ ಆದ ಜಾನ್ ಮೀಡೆ ಹೇಳಿ. ಈ ಪಾರ್ಕಿಂಗ್ಗೆ ಉದಿಯಪ್ಪಗಳದೇ ಸುಮಾರು ಜನ ಬರ್ತವಡ ಅಂತೇಳಿ ಡೈಲಿ ಜಾಗಿಂಗ್ ಮಾಡಲೆ, ಸೈಕ್ಲಿಂಗ್ ಎಲ್ಲ ಮಾಡ್ಲಾಗ್ತಿದೆ. ಹಿಂಗಿಪ್ಪ ಪೀಸ್ಫುಲ್ ರೋಡ್ಗಳೆಲ್ಲ ಹೋಪಲೆ ಬಾರಿ ದಾಯ್ಕಲ್ದ. ಹಾಗೆ ನೋಡಿ, ಇದು ಪುಟಾಣಿ ಎಕ್ಸ್ಪ್ರೆಸ್ ಒಳ್ಳಿ ಇಲ್ಲಿಯ ಮೇನ್ ಅಟ್ರಾಕ್ಷನ್. ಇದು ನಾವು ಇದರಲ್ಲಿ ಹೋಯ್ಕಾರೆ ಇದಕ್ಕೆ ಸಪ್ರೇಟ್ ಟಿಕೆಟ್ ತೆಗೋದು. ನಾರ್ಮಲ್ ಎಂಟ್ರಿ ಫೀಸು 20 ರೂಪಾಯಿ. ಹಾಗೆ ಟ್ರೈನಲ್ಲಿ ಹೋಯ್ಕಾರೆ ಸಪ್ರೇಟ್ ಆಗಿ ಟಿಕೆಟ್ ತೆಗೋದು. ಮತ್ತು ಇಲ್ಲಿ ತಿಂಡಿಗೊಕ್ಕೆಲ್ಲ ಹೆದರಕೊಳ್ಳೆ ಸುಮಾರು ಸ್ಟಾಲ್ಗ ಎಲ್ಲ ಇದ್ದು. ಹಾಗೆ ಐಸ್ ಕ್ರೀಮು ಮತ್ತು ಸಣ್ಣ ಸಣ್ಣ ತಿಂಡಿಗೆಲ್ಲ ಸಿಕ್ಕುತ್ತು. ಟಾಯ್ಲೆಟ್ ಇದ್ದು ಮತ್ತು ಪಾರ್ಕಿಂಗ್ ಏರಿಯಾದಿದ್ದು. ಇಲ್ಲಿಗೆ ವೀಕೆಂಡ್ ಎಲ್ಲ ಬರ್ತಾರೆ. ಮೆಟ್ರೋಲಿ ಬಪ್ಪದು ಒಳ್ಳೇದು ಅಂತ ಹೇಳಿದ್ರೆ ಮೆಟ್ರೋ ಸ್ಟೇಷನ್ ಇಲ್ಲಿಂದ 1/2 ಕಿಲೋಮೀಟರ್ ದೂರಲ್ಲಿ ಇದ್ದು. ನಿಮಗೆ ಈ ಜಾಗಕ್ಕೆ ವೀಕೆಂಡಲ್ಲೆಲ್ಲ ಬರ್ತಾರೆ. ನಿಮಗೆ ಮೆಟ್ರೋಲಿ ಬಪ್ಪದೇ ಒಳ್ಳೇದು ಅಂತ ಹೇಳಿದ್ರೆ ನಿಂಗಳ ಸ್ವಂತ ವಾಹನಲ್ಲೆಲ್ಲ ಬಂದರೆ ಇಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಕಷ್ಟಕ್ಕೂ ಅಂತೇಳಿ ಸಿಕ್ಕಾಪಟ್ಟೆ ಜನ ಇರ್ತವೆ. ಸಂಡೇ ಎಲ್ಲ ಬಂದರೆಲ್ಲ ಪಾರ್ಕ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮೊನ್ನೆ ನಾನು ನೋಡಿದ್ದೆ ಇಲ್ಲಿ 2 ವೀಲರ್ ಪಾರ್ಕ್ ಮಾಡಿದವಕ್ಕೆ ಅದರ ವಾಪಸ್ ತೆಗೋಲ್ಲ ಹಿಡಿದಾಗಿ ಇಲ್ಲ. ಇನ್ನು ಹಿಂಗೆ ಕಾರಲ್ಲೆಲ್ಲ ಬಂದರೆ ತುಂಬ ಕಷ್ಟ. ಹಾಗೆ ವೀಕೆಂಡಲ್ಲೆಲ್ಲ ಬಪ್ಪ ಮೆಟ್ರೋಲಿ ಬನ್ನಿ. ಮೆಟ್ರೋಲಿ ಬಂದರೆ ಆರಾಮಲ್ಲಿ ಮೆಟ್ರೋ ಸ್ಟೇಷನ್ ಒಂದು 300 ಮೀಟ್ರ್ ದೂರಲ್ಲಿದ್ದಷ್ಟೇ, 1/2 ಕಿಲೋಮೀಟ್ರ್ನ ಹತ್ರಕ್ಕಷ್ಟೇ ಹೆಚ್ಚು ಒಳ್ಳೆಯರು. ಅಲ್ಲಿಂದ ನಿಂಗೆ ನಡ್ಕೊಂಡು ಕಬ್ಬನ್ ಪಾರ್ಕಿಂಗ್ ಹೋಗಲಕ್ಕು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಒಳ್ಳೆಯಾರೆ. ಎನ್ನ ಚಾನಲಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಿ ಅವೆಲ್ಲ ಸಬ್ಸ್ಕ್ರೈಬ್ ಆಗಿಕ್ಕಿ. ಹಾಗೆ ಬೆಲ್ ಐಕನ್ ಎಲ್ಲ ಪ್ರೆಸ್ ಮಾಡಿಕ್ಕಿ. ಹಾಗೆ ನಿಗಳ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವಿಡಿಯೋಲಿ ಇನ್ನೊಂದು ಕಂಟೆಂಟ್ ಇಲ್ಲಿ ಮತ್ತೆ ಸಿಕ್ಕುತ್ತೇನೆ ನಿಮಗೆ. ನಮಸ್ಕಾರ.